ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಗ್ರೂಪ್ನಲ್ಲಿ PDF ಅದ ನೀವು ನೋಡ್ಕೋಬಹುದು. ಸೊ ಈಗ ಆ ಒಂದು ಟೆಸ್ಟ್ನ ಕ್ವಶನ್ಗಳನ್ನ ನಾವು ಡೀಟೇಲ್ ಆಗಿ ಆನ್ಸರ್ನ ನೋಡ್ತಾ ಹೋಗೋಣ. ಸೊ ಇದು ಡೇ 19 ಆಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ನೋಟ್ಸು, ಕ್ಲಾಸು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಇವುಗಳನ್ನ ಪಡಿಬೋದಾಗಿರ್ತದೆ. ಸೊ ತಡ ಮಾಡದೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ವೇಸ್ ಅ ಕ್ವಾಡ್ರಿಲ್ಯಾಟ್ರಲ್ ಅಂದರು. ಸೊ ಇಲ್ಲಿ ಆಲ್ವೇಸ್ ಕ್ವಾಡ್ರಿಲ್ಯಾಟ್ರಲ್ ಇರೋದು ಯಾವುದಂದ್ರೆ ಇಲ್ಲಿ ಆಪ್ಷನ್ದಲ್ಲಿ ಕೊಟ್ಟಿರೋದಂತಂದ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಇಲ್ಲಿ 4 ಬಾಹು ಹಾಗೆ 4 ಕೋಣಗಳನ್ನ ಹೊಂದಿರಬೇಕು, ಅವಾಗ ಅದೊಂದು ಕ್ವಾಡ್ರಿಲ್ಯಾಟ್ರಲ್ ಅಥವಾ ಚತುರ್ಭುಜ ಅಂತ ಆಗುತ್ತೆ. ಸೊ ಇವು ಕೊಟ್ಟಿರುವ ಇಮೇಜ್ನಲ್ಲಿ ಇವೆಲ್ಲವೂ ಕೂಡ ಏನೈತಿ ಕ್ವಾಡ್ರಿಲ್ಯಾಟ್ರಲ್ ಆಗಿರ್ತವೆ. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಇಲ್ಲಿ ಕೈಟ, ರೊಂಬಸ, ಸ್ಕ್ವೇರ, ರೆಕ್ಟ್ಯಾಂಗ್ಯುಲರ, ಟ್ರೋಪಿಜಾಯ್ಡ, ಪ್ಯಾರಲೋಗ್ರಾಮ, ಟ್ರೋಪಿಜಾಯ್ಡ ಇವೆಲ್ಲನೂ ಕೂಡ ಏನೈತಿ ಕ್ವಾಡ್ರಿಲ್ಯಾಟ್ರಲ್ ಒಳಗನ ಬರ್ತಾವು. ನೆಕ್ಸ್ಟ್, ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎನಿ ಕ್ವಾಡ್ರಿಲ್ಯಾಟ್ರಲ್. ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಕ್ವಾಡ್ರಿಲ್ಯಾಟ್ರಲ್ ಆಲ್ವೇಸ್ 360 ಇರ್ತದೆ. ಸೊ ಯಾವುದೇ ಒಂದು ಕ್ವಾಡ್ರಿಲ್ಯಾಟ್ರಲ್ದ ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನು ನಾವು ನೋಡಿದಾಗ 360 ಡಿಗ್ರಿ ಆಗಿರ್ತದೆ. ಸೊ ಇದು ರೋಂಬಸ್ಸು ಕೂಡ 360, ಸ್ಕ್ವೇರು, ರೆಕ್ಟ್ಯಾಂಗ್ಯುಲರು ಎಲ್ಲವೂ ಕೂಡ ಏನೈತಿ ಇಲ್ಲಿ 360 ಡಿಗ್ರಿನ ಆಗಿರ್ತದೆ. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ದ 360 ಅಂತ ಗೊತ್ತಾಯ್ತು. ಸೊ ಯಾವುದೇ ಒಂದು ಪಾಲಿಗಾನ್ದ ಕಂಡು ಹಿಡಿಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಅದ, ಏನದ ಅಂದ್ರೆ n-2 × 180. ಸೊ ಇದನ್ನು ಮಾಡಿದಾಗ ನಮಗೆ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಸಮ ಸಿಗ್ತದೆ. ಸೊ ಇಲ್ಲಿ ಎನ್ ಅನ್ನೋದು ಏನಾಗುತ್ತೆ, ನಂಬರ್ ಆಫ್ ಸೈಡ್ಸ್ ಅನ್ನೋದಾಗುತ್ತೆ. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಕ್ಕೆ ನಂಬರ್ ಆಫ್ ಸೈಡ್ಸ್ ಎಷ್ಟು ಇರ್ತಾವೆ, 4 ಇರ್ತಾವೆ. 4 - 2 × 180. ಸೊ ಈಕ್ವಲ್ ಟು 4 - 2 ಅಂದರೆ ಇಲ್ಲಿ 2 ಆಗುತ್ತೆ. 2 × 180. 2 × 180 ಅಂದರೆ ಇಲ್ಲಿ 360 ಡಿಗ್ರಿ ಆಗುತ್ತೆ. ಸೊ ಇದು ಕ್ವಾಡ್ರಿಲ್ಯಾಟ್ರಲ್ದಾಯ್ತು. ಇದೇ ರೀತಿ ನಾವು ಪೆಂಟಾಗೋನ್ದು ಮಾಡ್ಬೋದು, ಹೆಕ್ಸಾಗೋನ್ದು ಮಾಡ್ಬೋದು. ಅಂದ್ರೆ 6 ಬಾಹು ಇದ್ದಿದ್ದ, 7 ಬಾಹು ಇದ್ದಿದ್ದ, ಅಥವಾ ನೀವು 3 ಬಾಹು ಯಾವುದಕ್ಕೆ ಇರ್ತದೆ, ತ್ರಿಕೋನಕ್ಕೆ ಇರ್ತದೆ. ತ್ರಿಕೋನದ ಇಂಟೀರಿಯರ್ ಆ್ಯಂಗಲ್ ಸಮ 180 ಡಿಗ್ರಿ. ಸೊ ತ್ರಿಕೋನ ಅಂದಾಗ 3 - 2 ಆಗುತ್ತೆ ಇಂಟು 180 ಆಗುತ್ತೆ. ಸೊ ಇಲ್ಲಿ 3ದಲ್ಲಿ 2 ಹೋತಂದ್ರೆ ಇಲ್ಲಿ 1 ಉಳಿತದೆ. 1 × 180 ಅಂದರೆ 180 ಆಗುತ್ತೆ. ಸೊ ತ್ರಿಕೋನದ 180 ಡಿಗ್ರಿ ಇಂಟೀರಿಯರ್ ಆ್ಯಂಗಲ್ ಸಮ ಆಗಿರ್ತದೆ. ಇದೇ ರೀತಿ ನೀವು ಎಲ್ಲ ಪಾಲಿಗಾನ್ಸ್ದ ತಿಳ್ಕೊಬೋದು ಈ ಫಾರ್ಮುಲಾ ಹಾಕಿ. ನೆಕ್ಸ್ಟ್ ಕ್ವಶನ್, ಕ್ವಾಡ್ರಿಲ್ಯಾಟ್ರಲ್ ವಿತ್ 2 ಪೇರ್ಸ್ ಆಫ್ ಪ್ಯಾರಲಲ್ ಸೈಡ್. ಸೊ ಇಲ್ಲಿ 2 ಪೇರ್ಸ್ ಏನೈತಿ ಪ್ಯಾರಲಲ್ ಸೈಡ್ ಇರುವಂಥದ್ದು ಯಾವುದಂದ್ರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಒಳಗೆ ಇಲ್ಲಿ ಪ್ಯಾರಲೋಗ್ರಾಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ XW ಒಂದು, ಇಲ್ಲಿ YZ ಇವೆರಡು ಪ್ಯಾರಲಲ್ ಆಗಿದಾವೆ. ಇದು ಒಂದು ಪೇರ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ XY ZW ಇದೊಂದು ಪೇರ್ ಆಯ್ತು. ಸೊ 2 ಪೇರ್ಸ್ ಆಫ್ ಪ್ಯಾರಲಲ್ ಸೈಡನ್ನು ಹೊಂದಿರೋದಂಥದ್ದು ಯಾವುದಂದ್ರೆ ಇಲ್ಲಿ ಪ್ಯಾರಲೋಗ್ರಾಮ. ಈ ಟ್ರೋಪಿಜಾಮ್ ಅನ್ನೋದು ಏನೈತಿ ಇದು ಓನ್ಲಿ 1 ಪೇರ್ ಆಫ್ ಪ್ಯಾರಲಲ್ ಸೈಡನ್ನು ಹೊಂದಿರ್ತದೆ. ಸೊ ಇದೊಂದು ಲೈನು, ಇದೊಂದು ಲೈನು. ಸೊ ಇವೆರಡು ಲೈನ್ ಏನೈತಿ, ಈ ಲೈನು ಮಾತ್ರ ಪ್ಯಾರಲಲ್ ಇರ್ತವೆ. ಸೊ ಇದೇನೈತಿ ಈ ಸೈಡು ಹಾಗೆ ಈ ಸೈಡ್ ಏನೈತಿ ಪ್ಯಾರಲಲ್ ಇರೋದಿಲ್ಲ. ಸೊ ಕೈಟ್ ಯಾವ ರೀತಿ ಇರ್ತದೆ ಅಂದ್ರೆ ಈ ರೀತಿ ಕೈಟ್ ಇರ್ತದೆ. ಸೊ ಇದು ಕೂಡ ಯಾವುದೇ ರೀತಿಯ ಪ್ಯಾರಲಲ್ ಸೈಡನ್ನು ಹೊಂದಿರೋದಿಲ್ಲ. ನೆಕ್ಸ್ಟ್ ರೋಂಬಸ್ ಏನೈತಿ, ರೋಂಬಸ್ದಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇರ್ತವೆ. ಸೊ ಇಲ್ಲಿ ಈಕ್ವಲ್ ಇರೋದ್ರಿಂದ ಏನೈತಿ ಇಲ್ಲಿ ಪ್ಯಾರಲಲ್ ಇರೋದಿಲ್ಲ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಇಸ್ ಅಂದರು. ಸೊ ರೆಕ್ಟ್ಯಾಂಗ್ಯುಲರ್ ಅನ್ನೋದು ಒಂದು ಪ್ಯಾರಲೋಗ್ರಾಮ್ ವಿತ್ ಆಲ್ ಆ್ಯಂಗಲ್ಸ್ ಈಕ್ವಲ್. ಸೊ ರೆಕ್ಟ್ಯಾಂಗ್ಯುಲರ್ ಅನ್ನೋದು ಈ ರೀತಿ ಇರ್ತದೆ. ಸೊ ಇದು ಒಂದು ಇಲ್ಲಿ ಇದು ರೋಂಬಸ್ಸು. ಸೊ ರೋಂಬಸ್ದಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಅಪೋಸಿಟ್ ಆ್ಯಂಗಲ್ ಈಕ್ವಲ್ ಆಗಿರ್ತವೆ ಮತ್ತು ಅಪೋಸಿಟ್ ಸೈಡ ಪ್ಯಾರಲಲ್ ಆಗಿರ್ತವೆ. ಇದು ಸೊ ಇಲ್ಲಿ ರೆಕ್ಟ್ಯಾಂಗ್ಯುಲರ್ದಾಗ ಏನಾಗುತ್ತೆ, ಇಲ್ಲೂ ಕೂಡ ಇವು 2 ಲೈನ ಪ್ಯಾರಲಲ್ ಇರ್ತವೆ, ಇದು 2 ಲೈನ ಪ್ಯಾರಲಲ್ ಇರ್ತವೆ. ಇಲ್ಲಿ ಕೋಣ ಏನೈತಿ ಅದ ಆ್ಯಂಗಲ್ಸ್ ಎಲ್ಲಕ್ಕೂ ಸೇಮ್ ಇರ್ತದೆ, 90 ಡಿಗ್ರಿ ಇರ್ತದೆ. ಸೊ ರೆಕ್ಟ್ಯಾಂಗ್ಯುಲರ್ ಇಸ್ ಅ ಪ್ಯಾರಲೋಗ್ರಾಮ್ ವಿತ್ ಆಲ್ ಆ್ಯಂಗಲ್ಸ್ ಈಕ್ವಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ.
ನೆಕ್ಸ್ಟ್ ಇನ್ನು ಪ್ಯಾರಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಅಂದರು. ಸೊ ಗ್ರಾಮ್ದಾಗ ಅಪೋಸಿಟ್ ಸೈಡ್ಸ ಈಕ್ವಲ್ ಆಗಿರ್ತಾವೆ. ಸೊ ಈ ಲೈನ ಈಕ್ವಲ, ಈ ಲೈನ ಈಕ್ವಲ, ಹಾಗೆ ಈ ಆ್ಯಂಗಲ ಈಕ್ವಲ, ಈ ಆ್ಯಂಗಲ ಈಕ್ವಲ್ ಇರ್ತಾವೆ. ನೆಕ್ಸ್ಟ್ ರೋಂಬಸ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಅಂದರು. ಸೊ ರೋಂಬಸ್ ಅನ್ನೋದು ಇನ್ನೊಂದು ಸ್ಪೆಷಲ್ ಟೈಪ್ ಆಫ್ ಯಾವುದಾಗುತ್ತೆ ಇಲ್ಲಿ? ಆಪ್ಷನ್ ಡಿ ಪ್ಯಾರಲೋಗ್ರಾಮ್ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪ್ಯಾರಲೋಗ್ರಾಮ. ಸೊ ಪ್ಯಾರಲೋಗ್ರಾಮ್ದಾಗ ಈ ಲೈನ ಈಕ್ವಲ್ ಇರ್ತದೆ. ನೆಕ್ಸ್ಟ್ ಈ ಲೈನ ಇಲ್ಲಿ ಈಕ್ವಲ್ ಇರ್ತದೆ. ರೋಂಬಸ್ ಒಳಗೆ ಏನಾಗುತ್ತೆ, ಇವೆಲ್ಲ ಲೈನ ಏನೈತಿ ಈಕ್ವಲ್ ಆಗಿ ಇರ್ತಾವೆ. ಹಾಗೆ ಈ ಅಪೋಸಿಟ್ ಆ್ಯಂಗಲ ಇಲ್ಲಿ ಈಕ್ವಲ್ ಇರ್ತದೆ. ಈ ಅಪೋಸಿಟ್ ಆ್ಯಂಗಲ ಈಕ್ವಲ್ ಇರ್ತದೆ. ಹಾಗಾಗಿ ಇದೊಂದು ರೋಂಬಸ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಪ್ಯಾರಲೋಗ್ರಾಮ್ ಅಂತಲೇ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಸೊ ಇದು ಪ್ಯಾರಲೋಗ್ರಾಮ ಆಗಲಿ ಕ್ವಶನ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ ಓನ್ಲಿ ಒನ್ ಪೇರ್ ಆಫ್ ಪ್ಯಾರಲಲ್ ಸೈಡ್. ಸೊ ಓನ್ಲಿ ಒನ್ ಪೇರ್ ಆಫ್ ಪ್ಯಾರಲಲ್ ಸೈಡ್ ಯಾವುದಕ್ಕೆ ಇರ್ತಾವೆ ಅಂದರೆ ಇಲ್ಲಿ ಟ್ರೋಪಿಸಮ್ಗೆ ಇರ್ತಾವೆ. ಸೊ ಟ್ರೋಪಿಸಮ್ ಅಂದ್ರೂ ಒಂದು, ಟ್ರೋಪಿಜಾಯ್ಡ್ ಅಂದ್ರೂ ಒಂದು. ಸೊ ಇಲ್ಲಿ ನೋಡ್ಬೋದು ಇವೆರಡು ಸೈಡ್ ಏನೈತಿ ಇಲ್ಲಿ ಪ್ಯಾರಲಲ್ ಆಗಿ ಒನ್ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ಇಲ್ಲಿ ಇರ್ತಾವೆ. ಸೊ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಅದ್ರ ಪ್ರಾಪರ್ಟೀಸ್ ಇದಾವೆ, ನೀವು ನೋಡ್ಕೋಬೋದು. ಇಲ್ಲಿ ಈ ಆ್ಯಂಗಲು ಇಲ್ಲಿ ಈಕ್ವಲ್ ಆಗಿರ್ತಾವೆ. ಸೊ ಈ ಬಾಹು ಇಲ್ಲಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ್ ಆಫ್ ರೆಕ್ಟ್ಯಾಂಗುಲರ್ ಆರ್ ಅಂದರು. ಸೊ ಇಲ್ಲಿ ಎಂಟನೇದು ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಈಕ್ವಲ್ ಆ್ಯಂಡ್ ಬೈಸೆಕ್ಟ್ ಈಚ್ ಅದರ್ ಆಗುತ್ತೆ. ಸೊ ಇಲ್ಲಿ ರೆಕ್ಟ್ಯಾಂಗುಲರ್ ಒಳಗೆ ನೀವು ನೋಡ್ಬೋದು, ಇದು ರೆಕ್ಟ್ಯಾಂಗುಲರ್ ಒಳಗೆ ಇಲ್ಲಿ ಇವು ಎರಡು ಡಯಾಗೋನಲ್ಸ್ ಏನೈತಿ ಇಲ್ಲಿ ಬೈಸೆಕ್ಟ್ ಆಗಿದಾವೆ. ಅಂದ್ರೆ ಒಂದಕ್ಕೊಂದು ಇಲ್ಲಿ ಕೂಡಿದಾವೆ, ಬೈಸೆಕ್ಟ್ ಆಗಿದಾವೆ. ಮತ್ತು ಹಾಗೆ ಇವು ಈಕ್ವಲ್ ಅದಾವೆ. ಇದು ಇಲ್ಲಿ ಎ ಒ ಈಕ್ವಲ್ ಟು ಒ ಸಿ ಅದ, ಇಲ್ಲಿ ಡಿ ಒ ಈಕ್ವಲ್ ಟು ಒ ಬಿ ಅದ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಈಕ್ವಲ್ ಆ್ಯಂಡ್ ಬೈಸೆಕ್ಟ್ ಈಚ್ ಅದರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಅ ಕ್ವಾಡ್ರಿಲ್ಯಾಟ್ರಲ್ ವಿತ್ ಆಲ್ ಸೈಡ್ಸ್ ಈಕ್ವಲ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ರೈಟ್ ಆ್ಯಂಗಲ್. ಸೊ ಇಲ್ಲಿ ಎಲ್ಲ ಸೈಡ ಈಕ್ವಲ್ ಇರಬೇಕು, ಹಾಗೆ 90 ಡಿಗ್ರಿ ಇರಬೇಕು. ಅದೊಂದು ಸ್ಕ್ವೇರ್ ಆಗಿರ್ತದೆ, ಅಂದ್ರೆ ಚೌಕ್ ಅನ್ನೋದು ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ರೈಟ್ ಆ್ಯಂಗಲ್ ಅದಾವು, ಹಾಗೆ ಎಲ್ಲವೂ ಕೂಡ ಏನೈತಿ ಸೇಮ್ ಸೈಜನ್ನು ಹೊಂದಿದವು. ಸೊ ಇದೊಂದು ಸ್ಕ್ವೇರ್ ಒಂದು ಇದು ಕ್ವಾಡ್ರಿಲ್ಯಾಟರಲ್ ಒಳಗೆ ಆಲ್ ಸೈಡ್ಸ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್, ಹಾಗೆ ಸೈಡ್ಸ ಈಕ್ವಲ್ ಇರ್ತಾವೆ. ನೆಕ್ಸ್ಟ್ ವಿಚ್ ಫಿಗರ್ ಹ್ಯಾಸ್ ಅ ಡಯಾಗೋನಲ್ ದ್ಯಾಟ್ ಬೈಸೆಕ್ಟ್ ಈಚ್ ಅದರ್ ಆಟ್ ಅ ರೈಟ್ ಆ್ಯಂಗಲ್. ಸೊ ಇಲ್ಲಿ ಸ್ಕ್ವೇರ್ ಮತ್ತು ರೋಂಬಸ್ ಒಳಗೆ ಇಲ್ಲಿ ಬೈಸೆಕ್ಟ್ ಆದಾಗ ಏನೈತಿ ಇಲ್ಲಿ 90 ಡಿಗ್ರಿ ಅಂದ್ರೆ ಫಾರ್ಮ್ ಮಾಡ್ತಾವೆ. ಸೊ ಇಲ್ಲಿ ಇದು ರೋಂಬಸ್ಸು ಮತ್ತು ಸ್ಕ್ವೇರ್ನಲ್ಲಿ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟು ವಿಚ್ ಕ್ವಾಡ್ರಿಲ್ಯಾಟರಲ್ ಡಸ್ ನಾಟ್ ಆಲ್ವೇಸ್ ಹ್ಯಾವ್ ಅ ರೈಟ್ ಆ್ಯಂಗಲ್. ಸೊ ಇಲ್ಲಿ ರೋಂಬಸ್ ಏನೈತಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ರೋಂಬಸ್ ಒಳಗೆ ಆಲ್ವೇಸ್ ಇರೋದಿಲ್ಲ. ಸೊ ಕೆಲವೊಂದು ಬಾರಿ 90 ಡಿಗ್ರಿ ಬರ್ತದೆ, ಕೆಲವೊಂದು ಬಾರಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಒಳಗೆ ನೋಡೋದಾದ್ರೆ ಸ್ಕ್ವೇರ್ ಒಳಗೆ ಆಲ್ವೇಸ್ 90 ಡಿಗ್ರಿ ರೈಟ್ ಆ್ಯಂಗಲ್ ಇರ್ತದೆ, ಹಾಗೆ ರೆಕ್ಟ್ಯಾಂಗುಲರ್ ಒಳಗೂ ಆಲ್ವೇಸ್ 90 ಡಿಗ್ರಿ ಇರಲೇಬೇಕು. ಮತ್ತು ಇಲ್ಲಿ ರೋಂಬಸ್ ಒಳಗೆ ಏನೈತಿ ಕೆಲವೊಂದು ಬಾರಿ ಬರ್ತದೆ, ಕೆಲವೊಂದು ಬಾರಿ ಇಲ್ಲ. ಸೊ ಹಾಗಾಗಿ ಇದು ರೋಂಬಸ್ ಒಳಗೆ ಏನೈತಿ ಇದು ಡಸ್ ನಾಟ್ ಆಲ್ವೇಸ್ ಹ್ಯಾವ್ ಅ ರೈಟ್ ಆ್ಯಂಗಲ್ ಆಗುತ್ತೆ. ನೆಕ್ಸ್ಟ್ ದ ಡಯಾಗೋನಲ್ಸ್ ಆಫ್ ಅ ಕೈಟ್ ಈಸ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ, ಆರ್ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ಡಯಾಗೋನಲ್ಸ್ ಆಫ್ ಅ ಕೈಟ್. ಸೊ ಇದೊಂದು ಡಯಾಗೋನಲು, ಇವೆರಡು ಏನೈತಿ ಪರ್ಪೆಂಡಿಕ್ಯುಲರ್ ಅದಾವು. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇನ್ ಅ ಸ್ಕ್ವೇರ್ ಈಚ್ ಆ್ಯಂಗಲ್ ಮೇಜರ್. ಸೊ ಚೌಕದಲ್ಲಿ ಪ್ರತಿಯೊಂದು ಆ್ಯಂಗಲ್ ಎಷ್ಟು ಇರ್ತಾವೆ, ರೈಟ್ ಆ್ಯಂಗಲ್ ಇರ್ತಾವೆ. ರೈಟ್ ಆ್ಯಂಗಲ್ ಅಂದರೆ ಇಲ್ಲಿ 90 ಡಿಗ್ರಿಯನ್ನು ಹೊಂದಿರ್ತಾವೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ
ಕರೆಕ್ಟ್ ಆಗ್ತದೆ. ನೆಕ್ಸ್ಟು ಕ್ವಾಡ್ರಿಲ್ಯಾಟ್ರಲ್ ವಿತ್ 2 ಪೇರ್ಸ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್. ಸೊ ಅಡ್ಜಸೆಂಟ್ ಸೈಡ್ ಅಂದ್ರೆ ಬಾಜು ಬಾಜು ಇರುವ ಅಂತಹ ಏನಂತಿ ಸೈಡ ಈಕ್ವಲ್ ಇರ್ತಾವೆ. ಅದು ಎಲ್ಲಿ ಅಂದ್ರೆ ಕೈಟದಲ್ಲಿ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ ಆಗುತ್ತೆ, ಎ ಡಿ ಈಕ್ವಲ್ ಟು ಸಿ ಡಿ ಆಗುತ್ತೆ. ಸೊ ಇವೆರಡು ಈಕ್ವಲ್ ಆಗಿರ್ತಾವೆ. ಸೊ ಹಾಗೆ ಏನೈತಿ ಇಲ್ಲಿ D1 ಡಯಾಗೋನಲ, ಇದು D2 ಡಯಾಗೋನಲ. ಸೊ ಈ ಥರ ಏರಿಯಾವನ್ನು ನಾವು ಈ ಫಾರ್ಮುಲಾ ಮುಖಾಂತರ ಬಳಸಿ ಕಂಡು ಹಿಡಿಬೋದು. ಸೊ ಇಲ್ಲಿ ಡಯಾಗೋನಲ 1 ಇದು ಡಯಾಗೋನಲ 2. ಸೊ ಇವುಗಳನ್ನ ಇದ್ರ ಮುಖಾಂತರ ನಾವು ಏರಿಯಾ ಆಫ್ ಕೈಟನ್ನು ಕಂಡು ಹಿಡಿಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಾಪರ್ಟಿ ಆಫ್ ಎನ್ ಪ್ಯಾರಲೋಗ್ರಾಮ್ ಅಂದರು. ಸೊ ಇಲ್ಲಿ ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅನ್ನೋದು ಇಲ್ಲಿ ಏನಾಗುತ್ತೆ ತಪ್ಪಾಗುತ್ತೆ. ಸೊ ಪ್ಯಾರಲೋಗ್ರಾಮ್ ಒಳಗೆ ಯಾವುದೇ ರೀತಿಯಲ್ಲಿ ಡಯಾಗೋನಲ್ಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ಸೊ ಹಾಗಾಗಿ ಪರ್ಪೆಂಡಿಕ್ಯುಲರ್ ಅಂದರೆ ಎಕ್ಸಾಕ್ಟ್ ಇಲ್ಲಿ 90 ಡಿಗ್ರಿಯನ್ನು ಬರಬೇಕು. ಸೊ ಈ ರೀತಿ ಬಂದಾಗ ಅದೊಂದು ಪರ್ಪೆಂಡಿಕ್ಯುಲರ್ ಆಗ್ತದೆ. ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಅಪೋಸಿಟ್ ಸೈಡ್ ಇಲ್ಲಿ ಎ ಬಿ ಇದ್ದಿದ್ದ ಸಿ ಡಿಗೆ ಈಕ್ವಲ್ ಅದ, ಇದು ರೈಟ್ ಆತ. ನೆಕ್ಸ್ಟ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅಪೋಸಿಟ್ ಆ್ಯಂಗಲ್ ಇಲ್ಲಿ ಡಿ ಆ್ಯಂಗಲ್ ಇಲ್ಲಿ ಬಿ ಆ್ಯಂಗಲ್ಗೆ ಈಕ್ವಲ್ ಅದ. ಸೊ ಇದು ಕೂಡ ರೈಟ್ ಆತ. ನೆಕ್ಸ್ಟ್ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಸೊ ಇವು ಒಂದಕ್ಕೊಂದು ಕೂಡ್ತಾ ಬಂದವರು, ಸೊ ಇವು ಕೂಡಿದವು, ಹಾಗಾಗಿ ಇದು ಕೂಡ ರೈಟ್ ಆತ. ಸೊ ಇಲ್ಲಿ ಯಾವ ಪ್ರಾಪರ್ಟಿಯನ್ನು ಪ್ಯಾರಲೋಗ್ರಾಮ್ ಹೊಂದಿಲ್ಲ ಅಂದ್ರೆ ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅನ್ನೋದು ಇಲ್ಲಿ ಪ್ರಾಪರ್ಟಿಯನ್ನು ಇದು ಹೊಂದಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ. ಸೊ ಇಲ್ಲಿ ಪ್ರಾಪರ್ಟೀಸನ್ನು ನೋಡ್ಕೋಬೋದು ನೀವು. ನೆಕ್ಸ್ಟ್, ಅ ಪ್ಯಾರಲೋಗ್ರಾಮ್ ವಿತ್ ಡಯಾಗೋನಲ್ಸ್ ದಟ್ ಆರ್ ಈಕ್ವಲ್. ಸೊ ಇಲ್ಲಿ ಪ್ಯಾರಲೋಗ್ರಾಮ್ ಇರಬೇಕು, ಆ ಥರ ಡಯಾಗೋನಲ್ಸ್ ಈಕ್ವಲ್ ಇದ್ದು ಅಂದ್ರೆ ಅದು ಯಾವುದಾಗುತ್ತೆ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ರೈಟ್ ಆ್ಯಂಗಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಈ ರೀತಿ ಇರ್ತದೆ. ಸೊ ಈ ಡಯಾಗೋನಲ ಎರಡು ಈಕ್ವಲ್ ಇರ್ತದೆ. ಸೊ ಇಲ್ಲಿ ರೋಂಬಸ್ದಲ್ಲಿ ನೋಡೋದಾದ್ರೆ ಇದು D1 ಅಂತ ಅನ್ನೋದು ಇದು ಜಾಸ್ತಿ ಇರ್ತದೆ, ಇಲ್ಲಿ D2 ಅನ್ನೋದು ಡಯಾಗೋನಲ್ ಇದು ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ಕೈಟನ್ನು ನೋಡಿದಾಗ ಕೈಟು ಕೂಡ ಈ ರೀತಿ ಇರ್ತದೆ. ಸೊ ಇಲ್ಲಿ ಈ ಡಯಾಗೋನಲ ಕಡಿಮೆ ಇರ್ತದೆ. ಸೊ ಇದು ವರ್ಟಿಕಲ್ ಡಯಾಗೋನಲ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಕೈಟು ಆಗೋದಿಲ್ಲ. ಹಾಗೆ ಟ್ರೋಪಿಜಮ್ ಏನೈತಿ ಯಾವ ರೀತಿ ಬರ್ತದೆ ಅಂದ್ರೆ ಈ ರೀತಿ ಬರ್ತದೆ. ಸೊ ಕೆಲವೊಮ್ಮೆ ಇದು ಜಾಸ್ತಿ ಬರ್ತದೆ, ಅವಾಗ ಇದು ಡಯಾಗೋನಲ್ ಜಾಸ್ತಿ ಬರ್ತದೆ, ಈ ಡಯಾಗೋನಲ ಕಡಿಮೆ ಬರ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ಒನ್ ಆ್ಯಂಗಲ್ ಆಫ್ ಪ್ಯಾರಲೋಗ್ರಾಮ್ ಇಸ್ 70, ಇಟ್ಸ್ ಅಡ್ಜಸೆಂಟ್ ಸೈಡ್ ಆ್ಯಂಗಲ್ ಈಸ್ ಅಂದರು. ಸೊ ಇಲ್ಲಿ ಪ್ಯಾರಲೋಗ್ರಾಮ್ದಾಗ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇರ್ತವೆ. ಹಾಗೆ ಅಡ್ಜಸೆಂಟ್ ಸೈಡ್ ಆ್ಯಂಗಲ್ ಏನಿರ್ತೈತಿ ಅವುಗಳ ಸಮ್ ಏನಾಗಿರ್ತದೆ 180 ಆಗಿರ್ತದೆ. ಇಲ್ಲಿ ಎ ಮತ್ತು ಬಿ ಯ ಸಮ್ ಏನಾಗಿರ್ತದೆ 180 ಡಿಗ್ರಿ ಆಗಿರ್ತದೆ. ಹಾಗೆ ಇಲ್ಲಿ ಡಿ ಮತ್ತು ಸಿ ಎ ಸಮ್ ಏನಾಗಿರ್ತದೆ 180 ಡಿಗ್ರಿ ಆಗಿರ್ತದೆ. ಅಥವಾ ಇವೆರಡು ತಗೋಬೋದು, ಬಿ ಸಿಗಳ ಸಮ 180 ಆಗಿರ್ತದೆ ಅಥವಾ ಎ ಡಿಗಳ ಸಮ 180 ಡಿಗ್ರಿ ಆಗಿರ್ತದೆ. ಸೊ ಈ ರೀತಿ ನೋಡ್ಬೋದು. ಹಾಗಾಗಿ ಇಲ್ಲಿ ಒನ್ ಆ್ಯಂಗಲ 70, ಒನ್ ಆ್ಯಂಗಲ್ ಇಲ್ಲಿ 70 ಐತೆ ಅಂದರೆ ಇನ್ನೊಂದು ಆ್ಯಂಗಲ 180 ಆಗೋಕ್ಕೆ ಎಷ್ಟು ಬೇಕಿನ್ನ 110 ಡಿಗ್ರಿ ಬೇಕು. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಿಲೇಟರ್ ಮಸ್ಟ್ ಹ್ಯಾವ್ ಅ ಡಯಾಗೋನಲ್ಸ್ ದ್ಯಾಟ್ ಬೈಸೆಕ್ಟ್ ಈಚ್ ಅದರ್ ಅಂದರು. ಇಲ್ಲಿ ಪ್ಯಾರಲೋಗ್ರಾಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಮಸ್ಟ್ ಹ್ಯಾವ್ ಅ ಡಯಾಗೋನಲ್ ಬೈಸೆಕ್ಟ್ ಈಚ್ ಅದರ್ ಇಲ್ಲಿ ಪ್ಯಾರಲೋಗ್ರಾಮ್ ಆಗುತ್ತೆ. ನೆಕ್ಸ್ಟ್, ಇನ್ ಅ ಟ್ರೋಪಿಸಮ್ ದ 2 ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಕಾಲ್ಡ್ ಅಂದರು. ಸೊ ಇಲ್ಲಿ ಟ್ರೋಪಿಸಮ್ ಈ ರೀತಿ ಇರ್ತದೆ. ಸೊ ಇಲ್ಲಿ ನಾನ್ ಪ್ಯಾರಲಲ್, ಸೊ ಪ್ಯಾರಲಲ್ ಲೈನ ಇವೆರಡು ಅದು. ಸೊ ನಾನ್ ಪ್ಯಾರಲಲ್ ಅಂದ್ರೆ ಈ ಲೈನು ಹಾಗೆ ಈ ಲೈನು ಏನೈತಿ ನಾನ್ ಪ್ಯಾರಲಲ್ಲ. ಸೊ ಇವಕ್ಕೆ ಏನಂತ ಕರಿತಾರೆ ಅಂದ್ರೆ ಇವಕ್ಕೆ ಲೆಗ್ಸ್ ಅಂತ ಇಲ್ಲಿ ಕರಿತಾರು. ಸೊ ಇವುಗಳನ್ನ ಲೆಗ್ಸ್ ಅಂತ ಕರಿತಾರು. ಹಾಗೆ ಇಲ್ಲಿ ಪ್ಯಾರಲಲ್ ಇರೋ ಲೈನ, ಸೊ ಇಲ್ಲಿ ನೋಡ್ಬೋದು ಈ ಲೈನು ಪ್ಯಾರಲಲ್ ಅದ. ಸೊ ಇವುಗಳನ್ನ ಏನಂತ ಕರಿತಾರೆ ಅಂದ್ರೆ ಇವುಗಳನ್ನ ಬೇಸಿಸ್ ಅಂತ ಇಲ್ಲಿ ಕರಿತಾರೋ. ಸೊ ಇವುಗಳನ್ನ ಬೇಸಿಸ್ ಅಂತ ಇಲ್ಲಿ ಕರಿತಾರೋ, ಇವುಗಳನ್ನ ಲೆಗ್ಸ್ ಅಂತ ಕರಿತಾರೋ. ಸೊ ನೆಕ್ಸ್ಟ್ ಕ್ವಶನ್,
A quadrilateral can be constructed when the sum of any three angles equal to 270 ಡಿಗ್ರಿ ಆಗಿರಬೇಕು. ಸೊ ಒಂದು ಯಾವುದೇ ಒಂದು ಕ್ವಾಡ್ರಿಲೇಟ್ರಲನ್ನು ನಾವು ಪಾರ್ ಮಾಡ್ಬೇಕಂದ್ರೆ ಸೊ ಆ ಥರ ಯಾವುದೇ ಮೂರು ಆ್ಯಂಗಲ್ಗಳ, ಸೊ ಈ ಆ್ಯಂಗಲ ಈ ಆ್ಯಂಗಲ ಈ ಆ್ಯಂಗಲ್ ತೊಂದಾಗ ಇವುಗಳ ಸಮ 270 ಆಗಿರಬೇಕು. ಅಥವಾ ಈ ಆ್ಯಂಗಲ ಈ ಆ್ಯಂಗಲ ಈ ಆ್ಯಂಗಲ್ ತೊಂದಾಗ ಇವುಗಳ ಸಮ 270 ಆಗಬೇಕು. ಅಥವಾ ಈ ಆ್ಯಂಗಲ ಈ ಆ್ಯಂಗಲ ಈ ಆ್ಯಂಗಲ್ ತೊಂದಾಗ ಇವುಗಳ ಸಮ ಏನೈತಿ 270 ಆಗಬೇಕು. ಅಥವಾ ಈ ಆ್ಯಂಗಲ ಈ ಆ್ಯಂಗಲ ಈ ಆ್ಯಂಗಲ್ ತೊಂದಾಗ ಇವುಗಳ ಸಮ 270 ಡಿಗ್ರಿ ಆಗಿರಬೇಕು. ಸೊ ಅವಾಗ ಮಾತ್ರ ಏನೈತಿ ಅದೊಂದು ಕ್ವಾಡ್ರಿಲೇಟ್ರಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಗುತ್ತೆ. ಸೊ ಇಲ್ಲಿಗೆ ಏನೈತಿ 20 ಕ್ವಶನ್ ಕಂಪ್ಲೀಟ. ಸೊ ನಿಮ್ಗೆ ಮೆಂಬರ್ಶಿಪ್ ಬೇಕಾದಲ್ಲಿ ಏನೈತಿ ಮೆಸೇಜ್ ಮಾಡಿ ಕೇಳ್ರಿ. ಸೊ ಯಾವ ರೀತಿ ತಗೋದನ್ನು ನಾನು ಹೇಳ್ತನ. ಸೊ ಮೆಸೇಜ್ ಮಾಡೋಕ್ಕೆ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತನ. ಸೊ ಇನ್ನೂ ಏನಾದರೂ ನಿಮ್ಗೆ ಎಕ್ಸಾಮ್ ಬಗ್ಗೆ ಹಾಗೂ ಈ ಒಂದು ಕ್ಲಾಸ್ ಬಗ್ಗೆ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಕೇಳ್ರಿ. ಸೊ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಲ್ಯಾಂಡ್ ಸರ್ವೆಗೆ ಓದುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.